ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಶಾಂಪೂ ಒಂದನ್ನ ಸೇಲ್ ಮಾಡಬೇಡಿ, ದಟ್ಸ್ ರಾಂಗ್. ಯಾಕೆ ಅಂತಂದ್ರೆ ಶಾಂಪೂ ತುಂಬಾ ಚೆನ್ನಾಗಿ ವಾಶ್ ಮಾಡುತ್ತೆ. ವಾಶ್ ಮಾಡಿದ್ಮೇಲೆ ಕೂದಲನ್ನ ಪೋಷಣೆಯ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹೇಗೆ ಸ್ನಾನ ಆದ ನಂತರ ಲೋಷನ್ ದೇಹನ ಮಾಯಿಶ್ಚರೈಸಿಂಗ್ ಮಾಡುತ್ತೋ, ಸ್ಕಿನ್ ಅನ್ನ ಬ್ರೈಟ್ ಬರೋ ತರ ಮಾಡುತ್ತೋ, ಸ್ಕಿನ್ಗೆ ಒಂದು ಲೇಯರ್ ತರ ಪ್ರೊಟೆಕ್ಟ್ ಮಾಡುತ್ತೋ, ಅದೇ ಕೆಲಸನ ಕಂಡೀಷನರ್ ಹೇರ್ಗೋಸ್ಕರ ಮಾಡುತ್ತೆ. ಜನಕ್ಕೆ ಗೊತ್ತಿಲ್ಲ ಅಷ್ಟೇ, ಬಟ್ ಕಂಡೀಷನರ್ ಬಳಸಬೇಕು. ನೀವು ಯಾವಾಗ ಶಾಂಪೂ ಹಾಕಿ ತಲೆನ ತೊಳಿತಿರೋ, ತಲೆ ತೊಳೆದಾದ ನಂತರ ಮುಖ ಮತ್ತು ದೇಹನ ತೊಳೆಯಕ್ಕೆ ತಾವು ಪ್ರಾರಂಭಿಸ್ತೀರಿ. ಆ ಸಂದರ್ಭದಲ್ಲಿ ನೀವು ಒಂದು 10ರಿಂದ ಮಾಮೂಲಿ ನಿಮ್ಗೆ ಎಷ್ಟು ml ಆಗುತ್ತೋ ಅಷ್ಟೊಂದು 5 ml ತಗೊಂಡು ಇದನ್ನ ಹಚ್ಚಿ ತಲೆಗಚ್ಚಿ ಒಂದು 5 ಮಿನಿಟ್ಸ್ ಬಿಟ್ರೆ ಸಾಕು. ಆ ಟೈಮಲ್ಲಿ ನೀವು ಮೈ ಎಲ್ಲ ತೊಳ್ಕೊಂತಿದ್ರೆ, ದೇಹ ಎಲ್ಲ ತೊಳ್ಕೊಂತಿದ್ರೆ ಇಟ್ಸ್ ಗುಡ್. ತದನಂತರದಲ್ಲಿ ಇದನ್ನ ನೀರ್ ಹಾಕ್ಬಿಟ್ಟು ಇದಕ್ಕೆ ಮತ್ತೆ ಇದನ್ನ ತೊಳೆಯಕ್ಕೆ ಶಾಂಪೂ ಹಾಕೋ ಅವಶ್ಯಕತೆ, ಜಸ್ಟ್ ಹಿಂಗ್ ತೊಳಿರಿ ಅಷ್ಟೇ. ಇದು ಆಟೋಮೆಟಿಕಲಿ ಹೊರಟೋಗುತ್ತೆ. ಆದ್ರೆ ನಿಮ್ಮ ಕೂದಲು ತುಂಬಾ ಹೊಳಪಿರುತ್ತೆ. ಜೊತೆಗೆ ಸ್ನೇಹಿತರೆ ನೋಡಿ, ಶಾಂಪೂ ತೊಳೆದು ಕೊಳೆಯೆಲ್ಲ ಹೋಗಿಸಿ ಕ್ಲೆನ್ಸ್ ಮಾಡಿ ತುಂಬಾ ಒಂದು ಪೋರ್ಷನ್ಸ್ನ ಓಪನ್ ಮಾಡ್ಬಿಟ್ಟಿರುತ್ತೆ. ಅಂದ್ರೆ ನಿಮ್ ತಲೆಯಲ್ಲಿರೋ ಹೋಲ್ಸ್ ಓಪನ್ ಆಗಿರ್ತವೆ. ಅವು ಆಚೆಗಡೆ ನೀವು ಗಾಳಿಗೆ ಹೋದಾಗ ಅವು ಮತ್ತೆ ಅಲ್ಲಿಂದ ಧೂಳೋಗಿ ಸೇರ್ಕಂತಕ್ಕಂತಹ, ಕೆಟ್ಟದ್ದೋಗಿ ಸೇರ್ಕಣಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ಯಾಡ್ ಥಿಂಗ್, ಟಾಕ್ಸಿಕ್ ಥಿಂಗ್ಸ್ ಅಂತ ಕರಿತೀವಿ. ಆದ್ರೆ ಕಂಡೀಷನರ್ ಏನ್ ಮಾಡ್ಬಿಡುತ್ತೆ, ಅಲ್ಲಿಗೆ ಹೋಗಿ ತನ್ನ ವಿಟಮಿನ್ಸ್ಗಳನ್ನ, ನಾವು ಹಾಕಿರ್ತಕ್ಕಂಥ ಭಯಂಕರ ಅದರಲ್ಲಿ ಪ್ರೋಟೀನ್ಸ್, ಒಂದು ಹೇರ್ ಪ್ರೋಟೀನ್ ಕೂಡ ಆ್ಯಡ್ ಮಾಡಿದೀವಿ. ಅವೇನ್ ಮಾಡ್ತವೆ ಸ್ನೇಹಿತರೆ, ಆ ಜಾಗಕ್ಕೆ ಹೋಗಿ ಸೇರಿದ ನಂತರ ನೀವು ನೋಡ್ಬೋದು ನಿಮ್ಮ ತಲೆ ಕೂದಲು ಒಳಗ್ ಬರುತ್ತೆ, ಸಖತ್ತಾಗಿರುತ್ತೆ. ಕಂಡೀಷನರ್ ಮಾಡಿದ್ರ ಹೇರ್ ಬಿಕಮ್ ಬ್ಯೂಟಿಫುಲ್.